ಅದೇ ವ್ಯಕ್ತಿ ಚೆನ್ನೈನ ಆಗ್ತಾನ, ಮುಸುದಾರಿ ಭೀಮ ಇದ್ದ ಚೆನ್ನೈ ಆಗ್ತಾನ, ಮತ್ತೊಂದು ಹೇಗೆ ಕೊಡ್ತಾನ. ಆ ಹೇಳಿಕೆ ಸುತ್ತಮುತ್ತ ಈ ನಮ್ಮ SIT ಹೋಲಿಕೆ ಶುರು ಆಗಿಬಿಡ್ತದ. ಯಾಕಂತಂದ್ರೆ ಪೂರ್ವದಲ್ಲೇ ವಕೀಲರಾಗಿರ್ಬೋದು, ಇನ್ನೂರಾಗಿರ್ಬೋದು, ಹೋರಾಟಗಾರರಾಗಿರ್ಬೋದು, ಎಲ್ಲ ಕುಡ್ಕೊಂಡು ಒಂದು ಎಲ್ಲ ಸತ್ಯವಂತ ಸಾಕ್ಷಿದಾರ ಸಿಕ್ಕಾದ ಖುಷಿ ಪಟ್ಟಾಗ ನ್ಯಾಯಾಲಯದ ಮೂಲಕ SIT ನೇಮಣಿಕೆ ಆದಾಗ ಎಲ್ಲರಿಗೂ ಏನೋ ಒಂದು ಸತ್ಯ ಹೊರಬರ್ತದೆ ಅಂತಿತ್ತು. ಆದರೆ ಈ ದೂರುದಾರರನ್ನ, ಸಾಕ್ಷಿದಾರರನ್ನ ಟಾರ್ಗೆಟ್ ಮಾಡುವಂಥದ್ದು ಹೊಸ ಒಂದು ಡೆವಲಪ್ಮೆಂಟ್ ನೋಡಿದಾಗ ಅದರಲ್ಲೂ ಚೆನ್ನೈನ ಮಾತುಗಳು ಬದಲಾಗಿದ್ದು, ಅದು ಯಾವುದೋ ಒತ್ತಡದಿಂದ ಬದಲಾಗಿದ್ದು, ಏನು ಹಲವು ಆರೋಪಗಳಿದ್ದ ಒಂದು ನಾನ. ಅದನ್ನು ಎರಡನೇ ಪಾಠ ತಗೊಂಡು ಇವತ್ತು SIT ತನಿಖೆ ಮಾಡ್ತಾ ಮುಂದುವರೆದ. ಇವತ್ತು ದೂರುದಾರರನ್ನ ಎನ್ಕ್ವೈರಿ ಕರೆಯುವಂಥದ್ದು ಒಂದು ವಾತಾವರಣ ಕಂಡಾಗ ಮೋಸ್ಟ್ಲಿ ಧರ್ಮಸ್ಥಳದ ಈ ಒಂದು ಏನಪ್ಪ 2-3 ದಶಕಗಳಿಂದ ದುರಂತದ ಘಟನೆಗಳಿಗೂ ಮುಚ್ಚಿ ಹೋಗ್ತಾವೇನೋ ಅಂತೇಳಿ ಕೆಲವು ಹಿಂಗೆ ಅನಿಸ್ತದ. ಅಲ್ಲೇನೋ ಸೌಜನ್ಯ ಕೇಸ್ ಆಗಿರಲೇನು, ಅಲ್ಲೇನೋ ವೇದವಲ್ಲಿಯ ಕೊಲೆ ಆಗಿರಲೇನು, ಅಲ್ಲೇನೋ ಪದ್ಮಲತಾ ಅವರ ಹೊಡೆತ ಆಗಿಲ್ಲೇನು, ಅವ್ರು ತೀರಿ ಹೋಗಿಲ್ಲೇನು, ಅಲ್ಲಿ ರಾಣಿ ಮಾವುತರ ಹತ್ಯೆ ಆಗಿಲ್ಲೇನು, ಯಮುನಾಳ ಹತ್ಯೆ ಆಗಿಲ್ಲೇನು. ಯಾಕಂದ್ರೆ ಇವೇನು ನಡೆದಿಲ್ಲ ಅನ್ನೋದು ನಡೀತಾ ಇದೆ. ಇಷ್ಟೆಲ್ಲ ನಡೆದಿದ್ರ ಬಗ್ಗೆ ತನಿಖೆ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನೆಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ತಿಮ್ರೂಡಿಯವರು ಅಶಾಂತ